ಮಹಡಿ ಮನೆಯ ಮುಂದೆ ಬೆಲೆ ಬಾಳುವ ಕೆಂಪನೆಯ ಕಾರು ನಿಂತಿರುತ್ತದೆ. ಅದರಲ್ಲಿ ಮಿಂಚುತ್ತಿರುವ ಒಡವೆ ಹಾಕಿಕೊಂಡು ಸುಶೀಲ ಕೂತಿರುತ್ತಾಳೆ. ಅವಳ ಪಕ್ಕದಲ್ಲಿ ಸೂಟು ಬೂಟು ಹಾಕಿಕೊಂಡು ಕುಳಿತಿರುತ್ತಾನೆ ಅವಳ ಗಂಡ ಭೂಷಣ್. ಸುಶೀಲಾ ಪಕ್ಕದಲ್ಲೇ ನೋಡ್ತಾ, ವಿವೇಕ್ 2 ಏಟ್ ಕೊಟ್ಟಾದ್ರೂ ಸರಿ, ಅನಾಮಿಕಳನ್ನ ಕರ್ಕೊಂಬಾ. ಕೋಟಿ ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದೀವಿ, ಅವಳನ್ನ ಬಿಡಬಾರ್ದು. ಹೌದು ಮಗನೇ, ಕೋಟಿ ರೂಪಾಯಿಗೆ ಅನಾಮಿಕಳನ್ನ ನಮಗೆ ಅವಳ ಅತ್ತೆ ಶಾರದಾ ಮಾರಿದಾಳೆ. ಗಟ್ಟಿಯಾಗಿ ಬಲವಾಗಿ ಎಳ್ಕೊಂಬ ಎಂದು ಅನ್ನುತ್ತಾನೆ. ಮನೆಯೊಳಗಿಂದ ಅನಾಮಿಕಳ ಕೈಗಳನ್ನು ಹಿಡಿದುಕೊಂಡು ವಿವೇಕ್ ಗಟ್ಟಿಯಾಗಿ ಎಳೆಯುತ್ತಾ ಇರುತ್ತಾನೆ. ಅನಾಮಿಕಾ ಅಳುತ್ತಾ ಇರುತ್ತಾಳೆ. ಶಾರದಾ ಅನಾಮಿಕಳನ್ನು ಹಿಂದಿನಿಂದ ದಬ್ಬುತ್ತಾ ಇರುತ್ತಾಳೆ. ಬೇಡಾತೆ, ನನ್ನನ್ನು ಅವ್ರಿಗೆ ಮಾರ್ಬೇಡಿ. ಅಯ್ಯೋ ಹುಚ್ಚು ಸೊಸೆ, ಕೋಟಿ ರೂಪಾಯಿ ತಗೊಂಡು ನಿನ್ನನ್ನ ಅವರಿಗೆ ಮಾರಾಟ ಮಾಡಿದ್ದೀನಿ. ಈಗ ನೀನು ಅವ್ರ ಹತ್ರ ಹೋಗಲ್ಲ ಅಂದ್ರೆ ತಗೊಂಡ ಕೋಟಿಗೆ ಮತ್ತೊಂದು ಕೋಟಿ ಪೆನಾಲ್ಟಿಯಾಗಿ ಕೊಡು ಅಂದಿದ್ದಾರೆ ಸೊಸೆ. ಅವ್ರ ಜೊತೆ ಹೊರಟೋಗು, ನಿನ್ನಲ್ಲಿ ಮಹಾರಾಣಿ ಹಾಗೆ ನೋಡ್ಕೋತಾರೆ. ನಾನು ಹೋಗಲ್ಲ ಅತ್ತೆ, ನನಗಲ್ಲಿ ಮಹಾರಾಣಿ ಯೋಗ ಬೇಡ, ಇಲ್ಲಿ ಕೆಲಸದವಳಾಗಿ ಇರ್ತೀನಿ, ನಾನು ಅಲ್ಲಿಗೆ ಹೋಗಲ್ಲ ಅತ್ತೆ ಎಂದು ಅನಾಮಿಕಾ ಬೇಡಿಕೊಳ್ಳುತ್ತಾ ಇರುತ್ತಾಳೆ. ವಿವೇಕ್ ಎಳೆಯುತ್ತಾ ಇರುತ್ತಾನೆ. ಶಾರದಾ ಹಿಂದಿನಿಂದ ಬಲವಾಗಿ ತಳ್ಳುತ್ತಾ ಇರುತ್ತಾಳೆ. ಏನಯ್ಯ ವಿವೇಕು, ಒಂದು ಹೆಣ್ಣು ಹುಡುಗಿನ ಎಳೆಯಲಾರ್ದೆ ಹೋಗ್ತಾ ಇದೀಯಾ, ಗಟ್ಟಿಯಾಗಿ ಇಳಿ ಎಂದು ಶಾರದಾ ಅನ್ನುತ್ತಲೇ ವಿವೇಕ್ಗೆ ಕೋಪ ಬರುತ್ತದೆ. ಹಲ್ಲು ಕಡಿಯುತ್ತಾ ಗಟ್ಟಿಯಾಗಿ ಅನಾಮಿಕಳ ಕೈಗಳನ್ನು ಹಿಡಿದುಕೊಂಡು ಎಳೆಯುತ್ತಾ ಕಾರಿನ ಹತ್ರ ಕರ್ಕೊಂಡು ಬರ್ತಾನೆ. ಆಗ ಅನಾಮಿಕಳ ಮಕ್ಕಳು ಹರೀಶ್ ಭವ್ಯ ಸ್ಕೂಲಿನಿಂದ ಮನೆಗೆ ಬರುತ್ತಾರೆ. ಮನೆಗೆ ಸ್ವಲ್ಪ ದೂರದಲ್ಲಿ ನಿಂತು ಹೋಗಿ ಅಳುತ್ತಿರುವ ತಮ್ಮ ತಾಯಿ ಅನಾಮಿಕಳ ಕಡೆ ನೋಡುತ್ತಾರೆ. ವಿವೇಕ್ ಬಲವಾಗಿ ಅನಾಮಿಕಳನ್ನು ಕಾರಿನಲ್ಲಿ ಹತ್ತಿಸುತ್ತಾ ಇರ್ತಾನೆ. ಆಗ ಹರೀಶ್ ಕೋಪದಿಂದ, ಏಯ್ ನಮ್ಮಮ್ಮನ್ ಬಿಟ್ಬಿಡೋ ಎಂದು ಕೈಯಲ್ಲಿರುವ ಲಂಚ್ ಬ್ಯಾಗ್ ಅನ್ನು ಬಿಟ್ಟು ಅನಾಮಿಕಳ ಹತ್ತಿರಕ್ಕೆ ಓಡಿ ಬರುತ್ತಾನೆ. ಆವೇಶದಿಂದ ಸುತ್ತಲೂ ನೋಡುತ್ತಿರುವ ಭವ್ಯಳಿಗೆ ಒಂದು ಕಲ್ಲು ಕಾಣಿಸುತ್ತದೆ. ಭವ್ಯ ಆ ಕಲ್ಲನ್ನು ಹಿಡಿದುಕೊಂಡು ಕಾರಿನ ಹತ್ತಿರ ಓಡಿಕೊಂಡು ಬರ್ತಾ ಇರ್ತಾಳೆ. ವಿವೇಕ್ ಅನಾಮಿಕಳನ್ನು ಕಾರಿನಲ್ಲಿ ಹತ್ತಿಸುತ್ತಾನೆ. ಕಾರಿನ ಹತ್ತಿರಕ್ಕೆ ಬಂದ ಹರೀಶ್ನನ್ನು ಶಾರದಾ ಗಟ್ಟಿಯಾಗಿ ಹಿಡ್ಕೋತಾಳೆ. ಭವ್ಯ ತನ್ನ ಕೈಯಲ್ಲಿರುವ ಕಲ್ಲಿನಿಂದ ಕಾರಿಗೆ ಹೊಡೆಯುತ್ತಾಳೆ. ವಿವೇಕ್ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ. ಶಾರದಾ ಹಿಡಿದುಕೊಂಡ ಹರೀಶ್ ಕೋಪದಿಂದ ತನ್ನ ಕೈಯಲ್ಲಿರುವ ಸ್ಮಾರ್ಟ್ ವಾಚ್ ಅನ್ನು ತೆಗೆದು ವಿವೇಕ್ ಮೇಲೆ ಬಿಸಾಕುತ್ತಾನೆ. ಆ ಸ್ಮಾರ್ಟ್ ವಾಚ್ ಕಾರಿನೊಳಗೆ ಬಿದ್ದು ಹೋಗುತ್ತೆ. ಕಾರು ಅಲ್ಲಿಂದ ಹೊರಟು ಹೋಗುತ್ತೆ. ಇಬ್ಬರನ್ನು ಕೈಯಿಂದ ಹಿಡಿದುಕೊಂಡು ಮನೆಯೊಳಗೆ ಬರುತ್ತಾಳೆ ಶಾರದಾ. ಹರೀಶ್ ಭವ್ಯರು ಕೋಪದಿಂದ ಶಾರದಳನ್ನು ಬೈತಾ ಇರ್ತಾರೆ. ಕೋಪ ಬಂದು ಶಾರದಾ ಮಕ್ಕಳನ್ನು ಚೆನ್ನಾಗಿ ಹೇಗಂದ್ರೆ ಹಾಗೆ ಹೊಡಿತಾಳೆ. ಮಕ್ಕಳು ಅಳ್ತಾ ಇರ್ತಾರೆ. ಮಕ್ಕಳನ್ನು ಹೊಡೆದು ಸುಸ್ತಾದ ಶಾರದಾ ಅಲ್ಲಿಂದ ತನ್ನ ರೂಮ್ ಕಡೆಗೆ ಹೊರಟು ಹೋಗುತ್ತಾಳೆ. ಆಗ ಕೆಳಗೆ ಬಿದ್ದ ತನ್ನ ಸೆಲ್ ಫೋನ್ ಅನ್ನು ಮರೆತು ಹೋಗುತ್ತಾಳೆ ಶಾರದಾ. ಅದು ನೋಡಿದ ಹರೀಶ್ ತಮ್ಮ ತಂದೆ ರಮೇಶನ್ಗೆ ಫೋನ್ ಮಾಡ್ತಾನೆ. ರಮೇಶ್ ಬಸ್ಸಲ್ಲಿ ಇರ್ತಾನೆ. ಕೆಲಸದ ಮೇಲೆ ಬೇರೆ ದೇಶಕ್ಕೆ ಹೋಗಿ ತಿರುಗಿ ಮನೆಗೆ ಬರ್ತಾ ಇರ್ತಾನೆ. ಹರೀಶ್ ಅಳುತ್ತಾ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ. ಬಸ್ನಲ್ಲಿರುವ ರಮೇಶ್ ಗಾಬರಿ ಆಗ್ತಾ ಇರ್ತಾನೆ. ಮಕ್ಕಳೇ, ನೀವು ಭಯಪಡಬೇಡಿ, ನಾನು ಬರ್ತಾ ಇದ್ದೀನಲ್ಲ, ಅಮ್ಮಂಗೆ ಏನೂ ಆಗಲ್ಲ. ಇಷ್ಟಕ್ಕೂ ತಾತ ಎಲ್ಲಿದ್ದಾರೆ? ತಾತಯ್ಯ ಮನೆ ಹತ್ರ ಇಲ್ಲ ಅಪ್ಪ, ಎಲ್ಲಿಗೆ ಹೋಗಿದ್ದಾರೋ ಏನೋ. ಸರಿ ಮಕ್ಕಳೇ, ನೀವು ಭಯಪಡಬೇಡಿ, ನಾನು ಬರ್ತಾ ಇದ್ದೀನಿ, ಅಮ್ಮಂಗೆ ಏನೂ ಆಗಲ್ಲ ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ. ಹರೀಶ್ ಭವ್ಯ ಅಳುತ್ತಾ ಇರ್ತಾರೆ. ರಮೇಶ್ ತಕ್ಷಣ ತನ್ನ ತಂದೆ ಪ್ರಸಾದ್ಗೆ ಫೋನ್ ಮಾಡ್ತಾ ಇರ್ತಾನೆ. ಆದರೆ ಅವನ ಫೋನ್ ಏನಕ್ಕೆ ಸಿಗ್ತಾ ಇರಲ್ಲ. ರಮೇಶ್ ಟೆನ್ಷನ್ ಮಾಡ್ತಾ ಇರ್ತಾನೆ. ಬಸ್ಸು ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಶಾರದಾ ಬೆಡ್ ಮೇಲೆ ಹರಡಿಕೊಂಡ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾ ಇದ್ದರೆ ಅವಳ ಗಂಡ ಪ್ರಸಾದ್ ಕೋಪದಿಂದ ಆಗಲೇ ಮನೆಗೆ ಬರುತ್ತಾನೆ. ಕೋಪದಿಂದ ಗಟ್ಟಿಯಾಗಿ, ಶಾರದಾ, ನಾನು ಕೇಳಿದ್ದು ನಿಜವೇನಾ? ಗಟ್ಟಿಯಾಗಿ ಅರ್ಚಬೇಡಿ, ನನಗೇನು ಕಿವಿಡಲ್ಲ. ಹೊರಗಡೆ ಮಕ್ಕಳು ಅಳ್ತಾ ಇದ್ದಾರೆ. ಅನಾಮಿಕಾ ಎಲ್ಲಿಗೆ ಹೋದ್ಲು? ಅಳ್ತಾ ಇರುವ ಮಕ್ಕಳು ಹೇಳಲಿಲ್ವಾ ನಿಮಗೆ? ಅದೇ ಅವರ ಮಮ್ಮಿ ಸೊಸೆ ಅನಾಮಿಕಾ ಎಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಲಿಲ್ವಾ? ಅಂದ್ರೆ ಮಕ್ಕಳು ಹೇಳಿದ್ದು ನಿಜ ಅನ್ನೋ ಮಾತು. ಅವ್ರು ಏನ್ ಹೇಳಿದಾರೋ ನನಗ್ ಗೊತ್ತಿಲ್ಲ. ನಾನ್ ಹೇಳೋದು ಮಾತ್ರ ನಿಜ. ಪ್ರಜ್ಞೆನಲ್ಲೇ ಇದ್ದು ಹೇಳ್ತಾ ಇದ್ದೀನಿ, ಕೇಳಿ. ನನಗೆ ಬೇಕಾಗಿದ್ದ ದುಡ್ಡಿಗಾಗಿ ಸೊಸೆ ಅನಾಮಿಕಳನ್ನ ಕೋಟಿ ರೂಪಾಯಿಗೆ ಮಾರಿದ್ದೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದನಿಗೆ ಮತ್ತಷ್ಟು ಕೋಪ ಬರುತ್ತೆ. ಬೀಸಿ ಎಳೆದು ಶಾರದಳ ಕೆನ್ನೆ ಮೇಲೆ ಹೊಡೆಯುತ್ತಾನೆ. ಅದರಿಂದ ಶಾರದಾ ಕೋಪದಿಂದ ತಿರುಗಿ ಹೊಡೆಯೋದಿಕ್ಕೆ ಪ್ರಸಾದ್ ಮೇಲಕ್ಕೆ ಕೈ ಎತ್ತುತ್ತಾಳೆ. ಅದು ನೋಡಿ, ಹೊಡಿ ಶಾರದಾ, ಹೊಡಿ. ಹೊಡೆಯೋದಿಕ್ಕೆ ಕೈ ಎತ್ತಿ ನಿಂತ್ಬಿಟ್ಟೆ ಯಾಕೆ? ಹೊಡಿ. ನಿಮ್ಮನ್ನ ಹೊಡೆದು ನನಗೆ ಬಂದ ಕೋಟಿ ರೂಪಾಯಿ ಸಂತೋಷನ ಹಾಳು ಮಾಡ್ಕೊಳ್ಳಲ್ಲ. ಹೀಗೆ ನೋಡಿ, ನಿಮ್ಮೆಲ್ಲರಿಗೂ ಗೊತ್ತು ನನಗೆ ದುಡ್ಡಿನ ಹುಚ್ಚು ಬಹಳ ಇದೆ ಅಂತ. ಆ ದುಡ್ಡಿಗಾಗಿ ಏನು ಮಾಡೋದಕ್ಕೂ ಹಿಂಜರಿಯೋದಿಲ್ಲ ನಾನು ಅಂತ. ದುಡ್ಡಿಗಾಗಿ ಮತ್ತಷ್ಟು ನೀಚವಾದ ಕೆಲಸ ಮಾಡ್ತಿ ಅಂದ್ಕೊಂಡಿರ್ಲಿಲ್ಲ ಶಾರದಾ. ನೀಚನೂ ಅಲ್ಲ, ನಿಕೃಷ್ಟನೂ ಅಲ್ಲ, ದುಡ್ಡಿನ ಮಹಾತ್ಮೆ ಅಷ್ಟೇ. ಈಗ ಬಂದು ಯಾರಾದ್ರೂ 25 ಲಕ್ಷ ಕೊಡ್ತೀನಿ ನಿನ್ ಗಂಡನ್ ಮಾರು ಅಂದ್ರೆ
ಆ ದುಡ್ಡನ್ನ ತಗೊಂಡು ನಿಮ್ಮನ್ ಕೂಡ ಮಾರಾಟ ಮಾಡ್ತೀನಿ. ಛೀ, ನೀನು ಮನುಷ್ಯ ಅಲ್ವೇ? ಮನುಷ್ಯ ರೂಪದಲ್ಲಿರುವ ದುಡ್ಡಿನ ಪಿಶಾಚಿ ಎಂದು ಅನ್ನುತ್ತಲೇ ಶಾರದಳಿಗೆ ಪ್ರಸಾದ್ ಸ್ವಲ್ಪವೂ ಹಿಡಿಸುವುದಿಲ್ಲ. ನಂತರ ಶಾರದಾ ಪ್ರಸಾದ್ನನ್ನು ಆ ರೂಮಿನಿಂದ ಹಾಲ್ಗೆ ತಳ್ಳಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಪ್ರಸಾದ್ ದುಃಖ ಪಡುತ್ತಾ ಅಳುತ್ತಿರುವ ಮಕ್ಕಳ ಹತ್ತಿರಕ್ಕೆ ಬರುತ್ತಾನೆ. ಅವರನ್ನು ಸಮಾಧಾನಿಸುತ್ತಾ ಇರ್ತಾನೆ. ಅಳ್ಬೇಡಿ ಮಕ್ಕಳೇ, ಮಮ್ಮಿಗೇನೂ ಆಗಲ್ಲ. ಮಮ್ಮಿನ ಹೇಗಾದ್ರೂ ಕಾಪಾಡಿಕೊಳ್ಳೋಣ. ಈ ವಿಷಯ ಮಗನಿಗೆ ಫೋನ್ ಮಾಡಿ ನಾನು ಹೇಳ್ತೀನಿ. ಅಪ್ಪ ಬಂದು ಅಮ್ಮನನ್ನ ಕಾಪಾಡ್ತಾರೆ. ನೀವೇನು ಗಾಬರಿ ಆಗ್ಬೇಡಿ. ನಾನು ಹೇಳಿದ್ದೀನಿ ತಾತಯ್ಯ, ಅಪ್ಪ ಬಸ್ಸಲ್ಲಿದ್ದಾರಂತೆ, ಮನೆಗ್ ಬರ್ತಾ ಇದ್ದಾರಂತೆ ಎಂದು ಹೇಳುತ್ತಿರುವಾಗಲೇ ರಮೇಶ್ ಗಾಬರಿಯಿಂದ ಸರಾಸರಿ ಮನೆಗೆ ಬರುತ್ತಾನೆ. ಅಳುತ್ತಿರುವ ಮಕ್ಕಳನ್ನು ನೋಡಿ ಗಾಬರಿಯಾಗ್ತಾ ಇರ್ತಾನೆ. ಮಗು ಹರೀಶು, ಏನಾಯ್ತೋ? ಮಮ್ಮಿ ಎಲ್ಲಿಗೋದ್ಲು? ಮಗು ರಮೇಶು, ದುಡ್ಡಿಗೆ ಆಸೆ ಬಿದ್ದು ಕೋಟಿ ರೂಪಾಯಿಗಾಗಿ ಸೊಸೆನ ಮಾರಾಟ ಮಾಡಿದ್ಲು ನಿಮ್ಮಮ್ಮ ಎಂದು ಹೇಳುತ್ತಲೇ ರಮೇಶ್ ಕಣ್ಣೀರು ಹಾಕಿಕೊಳ್ಳುತ್ತಾನೆ. ಯಾರೋ ಒಬ್ಬ ವ್ಯಕ್ತಿ ಉದ್ದವಾಗಿದ್ದಾನೆ ಅಪ್ಪ, ಅಮ್ಮನ ಕೈನ ಹಿಡ್ಕೊಂಡು ಗಟ್ಟಿಯಾಗಿ ಎಳ್ಕೊಂಡು ಕಾರನ್ನ ಹತ್ಸಿದ್ರು. ಅಜ್ಜಿ ನನ್ನನ್ನ ಹಿಡ್ಕೊಂಡಿದ್ರು. ಇಲ್ಲ ಅಂದ್ರೇನಾ ನಾನು ಕೂಡ ಕಾರ್ ಹತ್ತುತ್ತಾ ಇದ್ದೆ ಅಪ್ಪ. ಮಕ್ಕಳೇ, ಮಮ್ಮಿನ ಯಾವ ಕಡೆ ಕರ್ಕೊಂಡೋದ್ರು ನೀವು ನೋಡಿದ್ರಾ? ನೋಡಿದೀವಿ ತಾತಯ್ಯ. ಸರಿ ಬನ್ನಿ, ನೀವು ಕಾರನ್ನು ನೋಡಿದ್ರೆ ಗುರ್ತು ಹಿಡಿತೀರಲ್ಲ? ಹಿಡಿತೀನಿ ತಾತ, ಕೆಂಪನೆ ಕಾರು. ಹಬ್ಬ, ಕೆಂಪು ಕಾರುಗಳು ಬಹಳ ಇದೆ ತಾಯಿ. ಕಾರ್ ನಂಬರ್ ಏನಾದ್ರೂ ನೋಡಿದ್ರಾ? ಇಲ್ಲ ತಾತಯ್ಯ. ಅಪ್ಪ, ಈಗ ಅನಾಮಿಕಳನ್ನು ನಾವು ಹೇಗೆ ಕಾಪಾಡ್ಕೋಬೇಕಪ್ಪ? ಅಪ್ಪ, ಮಮ್ಮಿನ ಯಾರು ತಗೊಂಡ್ ಹೋದ್ರು, ಎಲ್ಲಿಗೆ ತಗೊಂಡ್ ಹೋದ್ರು? ಅಜ್ಜಿಗೆ ಗೊತ್ತಲ್ಲ, ಹೋಗಿ ಅಜ್ಜಿನ ಕೇಳೋಣ. ಎಷ್ಟು ಹೇಳಿದ್ರು ಹೊಡೆದ್ರು ಸರಿ, ನಿಮ್ಮ ಅಜ್ಜಿ ಹೇಳಲ್ಲ ತಾಯಿ. ದುಡ್ಡಿನ ಹುಚ್ಚಿನಿಂದ ಬೇಕಂತೆ ಅಲ್ವಾ ಕೋಟಿ ರೂಪಾಯಿಗೆ ನಿಮ್ಮಮ್ಮ ಅನಾಮಿಕಳನ್ನ ಮಾರಾಟ ಮಾಡಿದಾಳೆ. ಅಂತವಳು ನಿಜ ಹೇಳ್ತಾಳೆ ಅಂತ ನಾವ್ ಹೇಗ್ ಅಂದ್ಕೋತೀವಿ ಹೇಳು? ಅದು ಕೂಡ ನಿಜನೇ ಅಪ್ಪ. ಆದ್ರೆ ಈಗ ಅನಾಮಿಕಳನ್ನ ಹೇಗೆ ಕಾಪಾಡ್ಕೋಬೇಕು? ಮಗು ರಮೇಶು, ತಡ ಮಾಡದೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಕಂಪ್ಲೇಂಟ್ ಕೊಡೋಣ. ಬಾರೋ ಮಗು. ನಾನು ಅದೇ ಅನ್ಕೊಂಡಿದ್ದೀನಪ್ಪ, ಬಾ ಹೋಗೋಣ. ತಾತಯ್ಯ ಹೇಳಿದ ಹಾಗೆ ಕಾರಿನ ನಂಬರ್ ನೋಡಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ನಾನು ತಂಗಿ ಯಾರು ಆ ಕಾರಿನ ನಂಬರ್ ನೋಡ್ಲಿಲ್ಲ ಅಪ್ಪ. ಇಲ್ಲ ಅಂದ್ರೆ ಕೋಪದಿಂದ ನನ್ನ ಕೈಯಲ್ಲಿರುವ ಸ್ಮಾರ್ಟ್ ವಾಚ್ ಅನ್ನ ಅಮ್ಮನ್ಗೆ ಕರ್ಕೊಂಡು ಹೋಗ್ತಾ ಇರೋ ವ್ಯಕ್ತಿಗೆ ಹೊಡೆದೆ. ಆಗ ಅವನೇನೋ ತಪ್ಪಿಸ್ಕೊಂಡ. ಆದ್ರೆ ನನ್ ವಾಚ್ ಹೋಗಿ ಕಾರಲ್ಲಿ ಬಿದ್ದ್ಬಿಟ್ಟಿದೆ ಎಂದು ಹರೀಶ್ ಹೇಳುತ್ತಲೇ ರಮೇಶನ ಮುಖ ಸಂತೋಷದಿಂದ ಬೆಳಗಿ ಹೋಗುತ್ತೆ. ಮಗು ಹರೀಶು, ನಿಮ್ಮಮ್ಮ ಎಲ್ಲಿದ್ದಳೋ ತಿಳಿದು ಹೋಗುತ್ತೆ. ನಿಮ್ಮ ಮಮ್ಮಿನ ನೀನೇ ಕಾಪಾಡ್ದೆ ಮಗನೇ ಎಂದು ಸಂತೋಷ ಪಡುತ್ತಾ ಇದ್ದರೆ ಪ್ರಸಾದ್, ಹರೀಶ್, ಭವ್ಯ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅಪ್ಪ, ಅನಾಮಿಕಾ ಎಲ್ಲಿಗೆ ಹೋಗಿದ್ದಾಳೋ ನನಗೆ ಅರ್ಥವಾಗಿದೆ. ಈಗ ನಾನು ಹೇಳೋದು ಪೂರ್ತಿಯಾಗಿ ಕೇಳಿ ಅಪ್ಪ. ಹೇಳು ಮಗನೇ, ಹೇಗಾದ್ರೂ ನಾವು ಸೊಸೆ ಅನಾಮಿಕಳನ್ನ ಕಾಪಾಡಬೇಕು. ಅಪ್ಪ, ಈ ಮಧ್ಯ ಮಕ್ಕಳನ್ನ ಎತ್ಕೊಂಡು ಹೋಗೋ ಕಳ್ಳರ ಗ್ಯಾಂಗ್ ತಿರುಗ್ತಾ ಇದೆ ಅಂತ ಭಯಪಟ್ಟಿದ್ವಿ ಅಲ್ವಾ? ಹೌದು ಮಗನೇ, ಬಹಳ ಜನ ಮಕ್ಕಳನ್ನು ಕೂಡ ಎತ್ಕೊಂಡು ಹೋಗಿದ್ದಾರಲ್ಲ ಆ ಕಳ್ಳರು. ಪಾಪ, ಆ ಮಕ್ಕಳನ್ನ ಏನ್ ಮಾಡ್ತಾ ಇದ್ದಾರೋ ಏನೋ. ಅಂತಹ ಸಮಸ್ಯೆ ನಮಗ್ ಬಂದ್ರೆ ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮಕ್ಕಳಿಗೆ GPS ಇರುವ ವಾಚ್ ತಗೊಂಡ್ಬಂದೆ ಅಪ್ಪ. ಈಗ ನಾವು ಆ GPS ನಿಂದ ಅನಾಮಿಕಾ ಎಲ್ಲಿದ್ದಾಳೋ ತಿಳ್ಕೋಬಹುದು ಎಂದು ಹೇಳಿ ತನ್ನ ಸೆಲ್ ಫೋನ್ ಅಲ್ಲಿ ನೋಡುತ್ತಾನೆ. ಅನಾಮಿಕಾ ಎಲ್ಲಿದ್ದಾಳೋ ಲೊಕೇಶನ್ ತಿಳಿದಿದ್ದರಿಂದ ರಮೇಶ್, ಪ್ರಸಾದ್ ಮಕ್ಕಳು ಪೊಲೀಸರ ಜೊತೆ ಸೇರಿ ಅಲ್ಲಿಗೆ ಬರುತ್ತಾರೆ. ಅದು ಒಂದು ಕಲ್ಯಾಣ ಮಂಟಪ. ಮದುವೆ ಮಂಟಪದ ಮೇಲೆ ವಿವೇಕ್, ಅನಾಮಿಕಾ ಕೂತಿರ್ತಾರೆ. ಅನಾಮಿಕಾ ಅಳ್ತಾ ಇರ್ತಾಳೆ. ಮಕ್ಕಳು ಹರೀಶ್, ಭವ್ಯರು ಅನಾಮಿಕಳನ್ನು ನೋಡಿ ಮಮ್ಮಿ ಅನ್ನುತ್ತಾ ಸಂತೋಷದಿಂದ ಅನಾಮಿಕಳ ಹತ್ತಿರಕ್ಕೆ ಹೋಗುತ್ತಾರೆ. ಅನಾಮಿಕಾ ಮಕ್ಕಳನ್ನು ನೋಡಿ ಸಂತೋಷ ಪಡುತ್ತಾಳೆ. ವಿವೇಕ್, ಸುಶೀಲಾ, ಭೂಷಣ್ ಮೂವರು ಕಾರಿನಲ್ಲಿ ಅಲ್ಲಿಂದ ಓಡಿ ಹೋಗುತ್ತಾರೆ. ನಾನು ನಿಮ್ಮನ್ನು ಮತ್ತೆ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ರೀ. ಇದು ನನ್ನ ದೊಡ್ಡತನ ಅಲ್ಲ ಅನಾಮಿಕಾ, ಅದು ಮಕ್ಕಳದು. ಈ ದಿನ ಅವರೇ ನಿನ್ನನ್ನು ಕಾಪಾಡಿದ್ರು ಗೊತ್ತಾ ಎಂದು ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾರೆ ಎಲ್ಲರೂ. ಮನೆಯಲ್ಲಿ ಶಾರದಾ ಕಾಣಿಸೋದಿಲ್ಲ. ಮನೆ ಒಳಗೆ ಹೊರಗಡೆ ಎಲ್ಲ ಕಡೆ ನೋಡುತ್ತಾರೆ. ಆದ್ರೆ ಎಲ್ಲಿಯೂ ಅವರಿಗೆ ಶಾರದಾ ಕಾಣಿಸೋದಿಲ್ಲ. ಎಲ್ಲಿಗೆ ಹೋಗಿರ್ತಾಳೆ? ದುಡ್ಡಿನ ಮೇಲೆ ಹುಚ್ಚಿನಿಂದ ಇಂಥ ಕೆಲಸ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಎಲ್ಲಿಗೋದ್ರೂ ಮನೆಗ್ ಬರ್ಬೇಕಲ್ಲ. ಎಷ್ಟು ರಾತ್ರಿ ಆದ್ರೂ ನಾನು ಈ ದಿನ ಮಲ್ಗಲ್ಲ. ಶಾರದಾ ಬಂದ ಮೇಲೆ ಅವಳಿಗೆ ಚೆನ್ನಾಗಿ ಹೊಡೆದ್ಮೇಲೆ ಆಗ ಮಲ್ಕೋತೀನಿ ಎಂದು ಅನ್ನುತ್ತಿರುವಾಗ ರಮೇಶನ ಸೆಲ್ ಫೋನ್ ರಿಂಗ್ ಆಗುತ್ತದೆ. ಹಲೋ ಅಮ್ಮ, ಎಲ್ಲಿದ್ಯಾ? ಸೊಸೆಗಾಗಿ ಮಗನ್ನ ಮಗಳನ್ನ ಕರ್ಕೊಂಡು ಹೋದಾಗ್ಲೇ ನನಗೆಲ್ಲ ಅರ್ಥವಾಯ್ತು ಮಗನೇ. ಖಚಿತವಾಗಿ ನೀನು ಅನಾಮಿಕಳನ್ನು ಕಾಪಾಡಿ ಮನೆ ಕರ್ಕೊಂಡ್ ಬರ್ತೀಯ ಅಂತ. ಮನೆಗೆ ಬಂದ ಮೇಲೆ ಎಲ್ರೂ ಸೇರಿ ನನ್ನೊಂದು ಆಟ ಆಡಿಸ್ತೀರಾ ಅಂತ ನಾನು ಊಹಿಸ್ದೆ ಕಣೋ. ನಾನು ಊಹೆ ನಿಜವಾಯ್ತು.
ಅದಕ್ಕೆ ಕೋಟಿ ರೂಪಾಯಿ ಜೊತೆ ನಾನ್ ನಿಮ್ಗೆ ದೂರವಾಗಿ ಹೋಗ್ತಾ ಇದ್ದೀನಿ. ಇನ್ನು ನಾನು ನಿಮ್ಗೆ ದೊರಕೋದಿಲ್ಲ. ಬರ್ತೀನಿ ಮಗನೇ, ನೀವು ಸಂತೋಷವಾಗಿರಿ ಅಂತ ಕೋರಿಕೊಳ್ಳುವ ನಿಮ್ಮಮ್ಮ ಶಾರದಾ ಎಂದು ಶಾರದಾ ಫೋನ್ ಇಡುತ್ತಾಳೆ. ರಮೇಶ್ ಮತ್ತೆ ಫೋನ್ ಮಾಡುತ್ತಾನೆ. ಆದ್ರೆ ಈ ಸಲ ಸಿಗೋದಿಲ್ಲ. ಸೌಂಡ್ ಮಾಡುತ್ತಾ ಕಟ್ ಆಗ್ತಾ ಇರುತ್ತೆ. ಇನ್ನು ರಮೇಶ್ ಎಲ್ಲಿಗೂ ಹೋಗದೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಕೊಳ್ಳುತ್ತಾ ಹೆಂಡತಿ ಮಕ್ಕಳನ್ನ ಸಂತೋಷವಾಗಿ ನೋಡಿಕೊಳ್ಳುತ್ತಾ ಇರ್ತಾನೆ. ಆದರೆ ಆ ಕೋಟಿ ರೂಪಾಯಿ ಜೊತೆ ಶಾರದಾ ಎಲ್ಲಿಗೆ ಹೋಗಿದ್ದಾಳೋ ಯಾರಿಗೂ ಗೊತ್ತಿಲ್ಲ. ಅದೊಂದು ಮೂಲೆಯಲ್ಲಿರುವ ಕುಗ್ರಾಮ. ಮಣ್ಣಿನ ಮನೆಯಲ್ಲಿರುತ್ತಿರುವ ಗೋವಿಂದಯ್ಯ ಸುಜಾತೆ ದಂಪತಿಗಳು ತಮಗಿರುವ ಸ್ವಲ್ಪವಾದ ಹೊಲದಲ್ಲಿ ವ್ಯವಸಾಯ ಮಾಡಿಕೊಳ್ಳುತ್ತಾ ಸಿಟಿಗೆ ಸಂಸಾರಕ್ಕೆ ಕಳಿಸಿದ ತಮ್ಮ ಮಗಳು ಅನಾಮಿಕಳನ್ನು ನೆನೆಸಿಕೊಳ್ಳುತ್ತಾ ಇರ್ತಾರೆ. ಏನಯ್ಯ, ಅತ್ತಿಗೆಯವ್ರಿಗೆ ಫೋನ್ ಮಾಡಿ ಬಸರಿಯಾದ ಮಗಳು ಅನಾಮಿಕಾ ಹೇಗಿದ್ದಾಳೋ ಕೇಳ್ಕೊ. ಕೇಳಬೇಕಾದ ಅಗತ್ಯ ಇಲ್ಲ ಸುಜಾತ, ತಂಗಿಯಮ್ಮ ಬಹಳ ಒಳ್ಳೆಯವರು. ಮೊನ್ನೆ ನಾನು ನೋಡೋಕ್ ಹೋದಾಗ ಬಸರಿಯಾದ ಅನಾಮಿಕಳನ್ನು ಚಿಕ್ಕ ಕೆಲಸ ಕೂಡ ಮಾಡಿಸ್ತಾ ಇರ್ಲಿಲ್ಲ. ಅಂದ್ರೆ ಅತ್ತೆ ಸ್ವಲ್ಪ ಅಮ್ಮ ಆದ ಹಾಗೆ ಅಂತೀರ ಮಾವ? ಶಾರದ ತಂಗಿಯಮ್ಮ ಅತ್ತೆಯವರು ಸುಜಾತ, ಅಮ್ಮನೇ. ಒಂದು ವಿಧದಿಂದ ಹೇಳಬೇಕು ಅಂದ್ರೆ ನಿನಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಎಂದು ಹೇಳುತ್ತಲೇ ಸುಜಾತ ಸಂತೋಷ ಪಡುತ್ತಾಳೆ. ಅಂದ್ರೆ ನಮ್ಮ ಮಗಳು ಅದೃಷ್ಟವಂತಳು ಅನ್ನೋ ಮಾತು ಎಂದು ಮಾತನಾಡಿಕೊಳ್ಳುತ್ತಾ ಸಂತೋಷ ಪಡುತ್ತಾ ಇರುತ್ತಾರೆ. ಇನ್ನು ಟೌನ್ ನಲ್ಲಿ ಮಹಡಿ ಮನೆಯಲ್ಲಿ ಶಾರದಾ ಮನೆಯೆಲ್ಲ ತಿರುಗುತ್ತಾ ಏನೋ ಒಂದು ಕೆಲಸ ಮಾಡುತ್ತಾ ಹಡಾವುಡಿಯಿಂದಿರುತ್ತಾಳೆ. ಅವಳ ಸೆರಗು ಹಿಡಿದುಕೊಂಡ ಗಂಡ ಪ್ರಸಾದ್ ಕೂಡ ಅವಳ ಹಿಂದೆಯೇ ಮನೆಯೆಲ್ಲ ತಿರುಗುತ್ತಾ ಶಾರದಳನ್ನು ಬೇಡಿಕೊಳ್ತಾ ಇರ್ತಾನೆ. ಶಾರದಾ, ಹಸಿವೆ ತುಂಬಾ ಆಗ್ತಾ ಇದೆ ಕಣೆ, ಈ ಒಂದು ಸಲ ಕ್ಷಮಿಸಿ ತಿನ್ನೋದಕ್ಕೆ ಏನಾದ್ರೂ ಕೊಡೆ. ಇನ್ಯಾವತ್ತೂ ಬಸರಿಯಾದ ಸೊಸೆ ಅನಾಮಿಕಳಿಗೆ ಎಂತಹ ಕೆಲಸನೂ ಹೇಳೋದಿಲ್ಲ. ನನ್ನ ಕೆಲಸವೆಲ್ಲ ನಾನೇ ಮಾಡ್ಕೋತೀನಿ. ಬೇಕು ಅಂದ್ರೆ ಮಗ ಸೊಸೆ ನೋಡ್ತಾ ಇರ್ಬೇಕಾದ್ರೆ ಮುದ್ದು ಕೊಡು ಅಂದ್ರೆ ಕೊಡ್ತೀನಿ. ಆದ್ರೆ ತಿನ್ನೋದಕ್ಕೆ ಮಾತ್ರ ಏನು ಕೊಡಲ್ಲ, ಕುಡಿಯೋದಕ್ಕೆ ಕೂಡ ನೀರು ಕೂಡ ಕೊಡಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾಳೆ ಶಾರದಾ. ಪ್ರಸಾದ್ ಮತ್ತಷ್ಟು ಬೇಡಿಕೊಳ್ಳುತ್ತಾ ಹೀಗೆ ಅಂತಾನೆ, ಹಾಗ ಅನ್ಬೇಡವೆ, ಮೊದಲೇ ಹೆವಿ ಬಾಡಿನೆಂದು ಹಸಿವೆನ ತಟ್ಕೊಳ್ಳಲಾರ್ದು. ತಿನ್ನೋ ಟೈಮ್ಗೆ ತಿನ್ನಲಾರ್ದೆ ಇದ್ರೆ ಹೊಟ್ಟೆ ತುಂಬಾ ಗ್ಯಾಸ್ ತುಂಬುತ್ತೆ. ಆ ನಂತರ ಮತ್ತಷ್ಟು ಕಷ್ಟಪಡ್ಬೇಕಾಗತ್ತೆ. ಕತ್ತಿಯಿಂದ ತೂತ ಮಾಡಿ ಹೊಟ್ಟೆಲಿರೋ ಗ್ಯಾಸ್ ಎಲ್ಲ ತೆಗಿತೀನಿ ಹೊರತು ಮತ್ತೇನು ಕೊಡೋದಿಲ್ಲ. ಹೀಗೆ ನೀವು ನನ್ನ ಸೆರಗೆಲ್ಲ ಹಿಡಿದು ದಿನವೆಲ್ಲ ತಿರುಗ್ತಾ ಇದ್ರು ಬೇಡ್ಕೊಂಡ್ರು ಎಂತಹ ಕರುಣೆ ದಯ ನಂಗೆ ಬರಲ್ಲ, ಅದನ್ನ ನೆನ್ಪಿಸ್ಕೊಳ್ಳಿ ಎಂದು ಹೇಳುತ್ತಾ ಶಾರದಾ ಹಾಲ್ಗೆ ಬರುತ್ತಾಳೆ. 7 ತಿಂಗಳ ಬಸರಿಯಾದ ಅನಾಮಿಕಾ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಅತ್ತೆಯ ಹಿಂದೆ ಸೆರಗು ಹಿಡಿದುಕೊಂಡು ಬಂದ ಮಾವಯ್ಯ ಪ್ರಸಾದ್ನನ್ನು ನೋಡುತ್ತಲೇ ಅನಾಮಿಕಳಿಗೆ ನಗು ಬರುತ್ತೆ. ನೀರಿಗಾಗಿ ಅನ್ನಕ್ಕಾಗಿ ಶಾರದಳನ್ನು ಬೇಡ್ಕೋತಾ ಇದ್ರೆ ಕರುಣೆ ದಯ ಬರುತ್ತೆ ಅನಾಮಿಕಳಿಗೆ. ಅತ್ತೆ, ನನಗಾಗಿ ಈಗ ಮಾವಯ್ಯನ ಕ್ಷಮಿಸ್ಬಿಡಿ, ಅನ್ನ ಕೊಡಿಯತ್ತೆ, ಕನಿಷ್ಠ ನೀರಾದ್ರೂ ಕೊಡಿ. ಸೊಸೆ, ನೀನು ಮಧ್ಯದಲ್ಲಿ ಬರಬೇಡ, ನೀನು ಟಿವಿ ನೋಡ್ಕೋ. ಶಾರದಾ, ನೀನು ಹೀಗೆ ಮಾಡ್ತಾ ಇದ್ರೆ ಸಿಟಿನಲ್ಲಿ ಹಾಸ್ಟೆಲಲ್ಲಿ ಇದ್ಕೊಂಡು ಓದ್ಕೋತಾ ಇರುವ ನಮ್ಮ ಇಬ್ಬರು ಹೆಣ್ಮಕ್ಳಿಗೂ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಆಗಿ ನಿಮ್ಗೆ ಡೈರೆಕ್ಟ್ ಆಗಿ ಚೆನ್ನಾಗಿ ಉದುರುತ್ತೆ ಅಕ್ಷತೆಗಳು. ಮಾವಯ್ಯ, ಮಾಡಿ ಮೇಲೆ ಸಂಡಿಗೆ ಇಟ್ಟಿದ್ದೀನಿ, ಸ್ವಲ್ಪ ಅದನ್ನ ನೋಡಿ. ಹೋಗಿ, ಸೊಸೆ ಚೆನ್ನಾಗಿ ನೆನಪು ಮಾಡಿದ್ಲು, ನಾನು ವಿಷಯನೇ ಮರ್ತೋಗಿದ್ದೆ ಎಂದು ಹೇಳುತ್ತಲೇ ಪ್ರಸಾದ್ ಕೋಪದಿಂದ ಶಾರದಳ ಸೆರಗನ್ನು ಬಿಟ್ಟು ಮಹಡಿ ಮೇಲೆ ಹೋಗುತ್ತಾನೆ. ಮಂಚದ ಮೇಲೆ ಸಂಡಿಗೆಗಳು ಒಣಗುತ್ತಾ ಇರುತ್ತೆ. ಮಂಚದ ಕೆಳಗೆ ಬಿರಿಯಾನಿ ಪೊಟ್ಟಣ, ವಾಟರ್ ಬಾಟಲ್ ಕಾಣಿಸುತ್ತೆ. ಸಂತೋಷ ಪಡುತ್ತ ಪ್ರಸಾದ್, ನಿಜವಾಗಿಯೂ ನನ್ನ ಸೊಸೆ ನನ್ನ ಅಮ್ಮನೇ. ಅವಳಿಗೆ ಕೆಲಸ ಹೇಳಿದ್ದಕ್ಕೆ ಶಾರದಾ ಅನ್ನ ಹಾಕದೇ ಇದ್ರೆ ಸೊಸೆ ಮಾತ್ರ ಹಸುವೆ ನಾನು ತಟ್ಕೊಳ್ಳಲ್ಲ ಅಂತ ನನಗೆ ಇಂತಹ ಬಿರಿಯಾನಿ ಏರ್ಪಾಟ್ ಮಾಡಿದಾಳೆ. ಸಂಡಿಗೆಗೆ ಕಾವಲಾಗಿರ್ತೀನಿ ಅಂತ ಎಲ್ಲ ತಿಂದು ಬಿಡ್ತೀನಿ ಎಂದು ಪ್ರಸಾದ್ ಗಬಗಬ ಬಿರಿಯಾನಿಯನ್ನು ತಿಂತಾ ಇರ್ತಾನೆ. ಸಿಟಿಯಲ್ಲಿ ಹಾಸ್ಟೆಲ್ ಅಲ್ಲಿ ಇರುತ್ತಾ ಓದಿಕೊಳ್ಳುತ್ತಾ ಇರುವ ಶಾರದಾಳ ಇಬ್ಬರು ಮಕ್ಕಳು ಮಾಲಿನಿ, ರವಳಿ ಮಾಡರ್ನ್ ಡ್ರೆಸ್ ನಿಂದ ಬಹಳ ಗ್ಲಾಮರಸ್ ಆಗಿ ಕಾಣಿಸ್ತಾ ಇರ್ತಾರೆ ಅವರಿಬ್ಬರು. ಸಿಸ್ಟರ್, 5 days ಹಾಲಿಡೇಸ್ ಬಂದಿದೆ ಅಲ್ಲ, ಮನೆಗೆ ಹೋಗಿ ಹಳ್ಳಿ ಅತ್ತಿಗೆನ ಒಂದು ಆಟ ಆಡ್ಸೋಣವಾ? ತಪ್ಪದೆ ಸಿಸ್ಟರ್, ಹಳ್ಳಿ ಅತ್ತಿಗೆ ಈಗ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ನಾವು ಮಹಾರಾಣಿಯಾಗಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೋಬಹುದು. ಅಂದ್ರೆ ಮನೆಗೆ ಈ ದಿನ ಹೋಗೋಣವಾ ನಾಳೆ ಹೋಗೋಣವಾ? 1 ಗಂಟೆಲೆ ಹೊರಡೋಣ, ಸಾಯಂಕಾಲದವರೆಗೆ ಮನೆ ಹತ್ರನೇ ಇರ್ತೀವಿ, ನೈಟಿಂದನೇ ಅತ್ತಿಗೆ ಜೊತೆ ಆಡ್ಕೋಬಹುದು ಎಂದು ಮಾತನಾಡಿಕೊಂಡು ಹಾಸ್ಟೆಲ್ಗೆ ಬಂದು ಲಗೇಜ್ ಬ್ಯಾಗ್ ಅನ್ನು ಹಾಕಿಕೊಂಡು ಹೊರಡುತ್ತಾರೆ.
ಇನ್ನು ಹಾಲ್ನಲ್ಲಿ ಬಂದ ಶಾರದಾ ಆಗಲೇ 7 ತಿಂಗಳ ಗರ್ಭಿಣಿಯಾದ ಅನಾಮಿಕಾ ಕಿಚನ್ ನಿಂದ ರೈಸ್ ಇರುವ ಪ್ಲೇಟ್ ಅನ್ನು ಒಂದು ಕೈಯಲ್ಲಿ, ವಾಟರ್ ಗ್ಲಾಸ್ ಅನ್ನು ಮತ್ತೊಂದು ಕೈಯಲ್ಲಿ ಹಿಡಿದುಕೊಂಡು ಹಾಲಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ರಮೇಶನ ಹತ್ರ ಬರೋದು ನೋಡ್ತಾಳೆ. ಅಷ್ಟೇ, ಶಾರದಳಿಗೆ ಕೋಪ ಬರುತ್ತೆ. ಅದೇ ಕೋಪದಿಂದ ರಮೇಶನ ಹತ್ರ ಬರ್ತಾಳೆ. ಏನೋ ಮಗನೇ, ಸೊಸೆಗೆ ಈಗ 7ನೇ ತಿಂಗಳು, ಯಾವ ಕೆಲಸ ಹೇಳ್ಬಾರ್ದು ಅಂತ, ಎಂತಹ ಬಾರದ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದೆ ಅಲ್ಲ. ಅಬ್ಬಾ ಮಮ್ಮಿ, ಈ ಪ್ಲೇಟು ಆ ವಾಟರ್ ಗ್ಲಾಸ್ ತಗೊಂಡ್ಬಂದ ಮಾತ್ರಕ್ಕೆ ನಿನ್ ಸೊಸೆಗೇನು ಆಗಲ್ಲ ಬಿಡು. ಆದ್ರೂ ಇದನ್ನು ಕೆಲ್ಸ ಅನ್ನಲ್ಲ, ಇದೇನು ಟನ್ನಷ್ಟು ಭಾರ ಇರಲ್ಲ. ಅವರೇನು ಹೇಳಿಲ್ಲ ಅತ್ತೆ, ನಾನೇ ಕೇಳ್ದೆ, ತಗೊಂಬಾ ಅಂತ ಹೇಳಿದ್ರು. ಸೊಸೆ, ನೀನೇನೋ ಮಾತಾಡ್ಬೇಡ, ನನಗೆ ಅವೆಲ್ಲ ಹೇಳ್ಬಾರ್ದು ಮಗನೇ. ಈ ಮನೆಯಲ್ಲಿ ಎಲ್ಲರೂ ನಾನ್ ಹೇಳಿದಾಗ್ಲೇ ನಡ್ಕೋಬೇಕು, ಕೊಟ್ಟಿದ್ದೆ ತಿನ್ಬೇಕು, ಇಲ್ಲ ಅಂದ್ರೆ ಎಂದು ಏನೋ ಹೇಳುತ್ತಾ ಇರುವಾಗ ಪ್ರಸಾದ್ ಆಗಲೇ ಅವರ ಹತ್ತಿರಕ್ಕೆ ಬರ್ತಾನೆ. ಇಲ್ಲ ಅಂದ್ರೆ ಒಂದು ದಿನವೆಲ್ಲ ಹಸಿವೆಯಿಂದ ಇರಬೇಕು. ಹೌದು ಮಗನೇ, ಆ ವಿಷಯ ನಿಮ್ಮ ಅಪ್ಪಂಗೆ ಅನುಭವಕ್ಕೆ ಬಂದ ಮೇಲೆ ಅರ್ಥವಾಯ್ತು ಅಂದ್ರೆ ಎಂದು ಅಂದಾಗ ಅರ್ಥವಾಗದ ಹಾಗೆ ಮುಖ ಬಿಡುತ್ತಾನೆ ರಮೇಶ್. ಇನ್ನು ತಡ ಏನಕ್ಕೆ ಶಾರದಾ, ಮಗನಿಗೆ ಕೂಡ ಹೇಳು. ಮೊನ್ನೆ ಲಾನಲ್ಲಿರೋ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಬಸ್ರಿಯಾದ ನನ್ನ ಸೊಸೆ ಹತ್ರ ನ್ಯೂಸ್ ಪೇಪರ್ ತರಿಸ್ಕೊಂಡ. ಅದು ನಮ್ಮ ನೋಡಿದ್ಲು ಮಗನೇ. ಇನ್ನೇನು ನೆನ್ನೆಲ್ಲ ನನಗೆ ತಿನ್ನೋಕ್ ಕೊಟ್ಟಿಲ್ಲ. ಅನಾಮಿಕಾ, ಈಗ ನನಗಿದೇನು ಬೇಡ, ನಾನು ಆಮೇಲೆ ತಿಂತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ತಿರುಗಿ ಅವನ್ನು ತೆಗೆದುಕೊಂಡು ಹೋಗುತ್ತಾಳೆ. ಇನ್ನು ಅದೇ ದಿನ ಸಾಯಂಕಾಲ ಸಿಟಿಯಿಂದ ಶಾರದಳ ಮಾಡರ್ನ್ ಮಕ್ಕಳು ಮಾಲಿನಿ ರವಳಿ ಮನೆ ಮುಂದೆ ಕಾರಿನಿಂದ ಇಳಿಯುತ್ತಾರೆ. ಮಾಲಿನಿ ದುಡ್ಡು ಕೊಡುತ್ತಲೇ ಕಾರಿನವನು ಹೊರಟು ಹೋಗುತ್ತಾನೆ. ರವಳಿ ಬಂದು ಬಾಗಿಲು ತಟ್ಟುತ್ತಾಳೆ. ಅನಾಮಿಕಾ ಬಂದು ಬಾಗಿಲು ತೆಗೆಯುತ್ತಾಳೆ. ಎದುರಿಗೆ ನಗುತ್ತಾ ನಿಂತಿರುವ ಸಿಟಿ ನಾದಿನಿಯರನ್ನು ನೋಡಿ, ರವಳಿ, ಮಾಲಿನಿ, ಈಗೇನ ಬಂದಿದ್ದು? ಇಲ್ಲ ಅತ್ಗೆ, ನಾವು ಮಾರ್ನಿಂಗ್ಗೆ ಬಂದ್ವಿ, ಟೌನ್ ಎಲ್ಲ ಚೆನ್ನಾಗಿ ತಿರುಗಿ ಬರ್ತಾ ಇದೀವಿ ಎಂದು ಹೇಳಿ ರವಳಿ ಒಳಗಡೆಗೆ ಹೋಗುತ್ತಾಳೆ. ಅತ್ಗೆ, ಜರ್ನಿ ಮಾಡಿ ಬಹಳ ಸುಸ್ತಾಗಿದ್ದೀನಿ, ಆ ಲಗೇಜ್ ಅನ್ನು ತಗೊಂಡ್ ಬಂದು ನನ್ನ ರೂಮಲ್ಲಿಡು. ಈಗ ನನಗೆ 7th ಮಂತ್ ಮಾಲಿನಿ, ಅಷ್ಟು ಭಾರ ಎತ್ತಬಾರ್ದು. 7 ಮಂತ್ ಏನು ಆಗಲ್ಲ ಅತ್ಗೆ, ಆದ್ರೂ ನೀನೊಬ್ಬಳೆ ಪ್ರೆಗ್ನೆಂಟ್ ಆದ ಹಾಗೆ ಮಾತಾಡ್ತಾ ಇದೀಯಾ, ಹೋಗಿ ಲಗೇಜ್ ತಗೊಂಬಾ ಎಂದು ಸ್ವಲ್ಪ ಕೋಪದಿಂದ ಅನ್ನುತ್ತಾ ಇದ್ದರೆ ಶಾರದಾ ಒಳಗಿನಿಂದ ರವಳಿಯನ್ನು ಹೊರಗೆ ಕರ್ಕೊಂಡು ಬರ್ತಾಳೆ. ನೋಡು ಮಮ್ಮಿ, ನಿನ್ನ ಹಳ್ಳಿ ಗರ್ಭವತಿ ಸೊಸೆ ನಮ್ಮ ಮಾತಿಗೆ ಎದುರು ಹೇಳ್ತಾ ಇದ್ದಾಳೆ. ಅಯ್ಯೋ ಅತ್ತೆ, ಹಾಗೆ ಹೇಳು ಅಂತ ನಾನೇ ಹೇಳ್ದೆ ಕಣೆ. ನಿಮ್ಮ ಲಗೇಜ್ ಬ್ಯಾಗ್ ತಗೊಂಡು ನೀವೇ ಹೋಗಿ ಎಂದು ಹೇಳುತ್ತಲೇ ಇನ್ನು ಮಾಡುವುದಕ್ಕೇನು ಇಲ್ಲದೆ ರವಳಿ ಮಾಲಿನಿ ಲಗೇಜ್ ಅನ್ನು ತೆಗೆದುಕೊಂಡು ಒಳಗಡೆಗೆ ಹೊರಟು ಹೋಗುತ್ತಾರೆ. ಅನಾಮಿಕಳ ಮೇಲೆ ಕೋಪವನ್ನು ಹೆಚ್ಚಿಸುತ್ತಾರೆ. ಒಂದು ದಿನ ಶಾರದಾ, ಪ್ರಸಾದ್, ರಮೇಶ್ ಮೂವರು ಸೇರಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಾರೆ. ಸಿಸ್ಟರ್, ಇದು ಒಳ್ಳೆ ಅವಕಾಶ, ಹಳ್ಳಿ ಬಸ್ರಿಯಕ್ಕೆ ಹತ್ರ ಬಹಳ ಕೆಲಸ ಮಾಡಿಸಬಹುದು ಎಂದು ಇಬ್ಬರು ಅಂದುಕೊಳ್ಳುತ್ತಾರೆ. ಅವರಿಗೆ ಗೊತ್ತಿಲ್ಲ ಆ ಹಾಲ್ನಲ್ಲಿ CC ಕ್ಯಾಮೆರಾ ಇದೆ ಅಂತ, ಅದು ತನ್ನ ತಾಯಿ ಶಾರದಳೆ ಇಟ್ಟಿದ್ದಾಳೆ ಅಂತ. ಇನ್ನು ಸೋಫಾದಲ್ಲಿ ಕೂತ್ಕೊಂಡ ರವಳಿ, ಅತಿಗೆ ನಮ್ಮ ರೂಮ್ಗೆ ಹೋಗಿ ನಮ್ಮ ಲಗೇಜ್ ಬ್ಯಾಗ್ ಎರಡನ್ನೂ ಒಂದೇ ಸಲ ತಗೊಂಬಾ, ಹೋಗು ಎಂದು ಹೇಳುತ್ತಲೇ ತಪ್ಪದು ಅನ್ನುವ ಹಾಗೆ ಅನಾಮಿಕಾ ಅವರ ರೂಮ್ಗೆ ಹೋಗಿ 2 ಕೈಯಿಂದ 2 ಲಗೇಜ್ ಬ್ಯಾಗ್ ಅನ್ನು ತೆಗೆದುಕೊಂಡು ಹಾಲ್ಗೆ ಬರ್ತಾಳೆ. ಸೋಫಾದಲ್ಲಿ ಇಡ್ತಾಳೆ. ನನಗೆ ಬ್ರೆಡ್ ಆಮ್ಲೆಟ್ ಮಾಡಿ ತಗೊಂಡ್ ಬಾ ಎಂದು ಹೇಳುತ್ತಲೇ ಅನಾಮಿಕಾ ಸ್ವಲ್ಪ ಹೊತ್ತಿಗೆ ಹೋಗಿ ಬ್ರೆಡ್ ಆಮ್ಲೆಟ್ ತಗೊಂಡ್ ಬಂದು ಕೊಡ್ತಾಳೆ. ವಾಟರ್ ತಗೊಂಬಾ ಅಂತ ಹೇಳುತ್ತಲೇ ಅನಾಮಿಕಾ ಫ್ರಿಡ್ಜ್ ಹತ್ರ ಹೋಗಿ ವಾಟರ್ ಬಾಟಲ್ ತಗೊಂಡ್ ಬಂದು ಕೊಡ್ತಾಳೆ. ಬೇಕು ಅಂತ ಮಾಲಿನಿ ಬಾಟಲಿಯನ್ನ ಕೆಳಗೆ ಬೀಳಿಸ್ತಾಳೆ. ನೀರೆಲ್ಲ ಕೆಳಗೆ ಸೋರಿ ಹೋಗ್ತಾ ಇರುತ್ತೆ. ಹಾಗೆ ನೋಡ್ಕೊಂಡು ನಿಲ್ದೆ ಬಟ್ಟೆ ತಂದು ಒರೆಸೋದ್ಗೆ ಎಂದು ಹೇಳುತ್ತಲೇ ಆಗಲೇ ಬಹಳ ಸುಸ್ತಾದ ಅನಾಮಿಕಾ ಸಹನೆ ತಂದುಕೊಂಡು ಒಂದು ಬಟ್ಟೆ ತಂದು ಒರೆಸುತ್ತಾ ಇರ್ತಾಳೆ. ಒರೆಸಿದ್ದು ಸಾಕು, ಹೋಗಿ ಜ್ಯೂಸ್ ತಗೊಂಬಾ. ನನ್ನಿಂದ ಆಗಲ್ಲ ಮಾಲಿನಿ, ನಾನು ಹೋಗಿ ಮಲ್ಕೋತೀನಿ ಎಂದು ಹೇಳುತ್ತಲೇ ಮಾಲಿನಿ ರವಳಿ ಇಬ್ಬರು ಬಹಳ ಬೈತಾ ಇರ್ತಾರೆ. ಅವರು ಮಾಡುತ್ತಿರುವುದು ಎಲ್ಲವೂ ರಿಕಾರ್ಡ್ ಆಗ್ತಾ ಇರುತ್ತದೆ. ದುಃಖದಿಂದ ಅನಾಮಿಕಾ ಕಣ್ಣೀರು ಹಾಕಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಾಲಿನಿ ರವಳಿ ನಗುತ್ತಾ ಇರುತ್ತಾರೆ. 1 ಗಂಟೆ ಕಳೆಯುತ್ತದೆ. ಆ ನಂತರ ಶಾರದಾ, ಪ್ರಸಾದ್, ರಮೇಶ್ ಮನೆಗೆ ಬರ್ತಾರೆ. ಶಾರದಳಿಗೆ ಅನಾಮಿಕಾ ಎಲ್ಲಿಯೂ ಕಾಣಿಸೋದಿಲ್ಲ. ರಮೇಶ್, ಪ್ರಸಾದರು ಸೋಫಾದಲ್ಲಿ ಕೂತ್ಕೋತಾರೆ. ಮಾಲಿನಿ, ನಿನ್ನ ಅತ್ತಿಗೆಯಲ್ಲೇ? ನೀವು ಹೋದಾಗಿನಿಂದ ಹೋಗಿ ಮಲ್ಕೊಂಡಿದ್ದಾಳೆ, ಇದುವರೆಗೂ ಹೊರಗೆ ಬಂದಿಲ್ಲ ಎಂದು ಹೇಳಿದ ಮಗಳ ಮಾತನ್ನು ಶಾರದಾ ನಂಬೋದಿಲ್ಲ. ತನ್ನ ಸೆಲ್ ಫೋನ್ ತೆಗೆದು CC ಕ್ಯಾಮೆರಾ ಫುಟೇಜ್ ಅನ್ನು ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ತನ್ನ 2 ಹೆಣ್ಣು ಮಕ್ಕಳು ಹಳ್ಳಿಯ ಬಡ ಸೊಸೆಯಾದ ಅನಾಮಿಕಳ ಹತ್ತಿರ ಮಾಡಿದ ಕೆಲಸಗಳನ್ನು, ಬೈದ ಬೈಗಳನ್ನು ನೋಡುತ್ತಾಳೆ, ಕೇಳಿಸಿಕೊಳ್ಳುತ್ತಾಳೆ. ಅವರಿಬ್ಬರು ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ. ಆಗ ಶಾರದ ಕೋಪದಿಂದ,
ನನ್ನ ಹೊಟ್ಟೆಲಿ ಹುಟ್ಟಿದ ನಿಮ್ಮಿಬ್ಬರ ಬುದ್ಧಿ ಗೊತ್ತಿದೆ, ಆದ್ರಿಂದ ಯಾರಿಗೂ ಹೇಳದ ಹಾಗೆ ಈ ಸಿಸಿ ಕ್ಯಾಮೆರಾ ರೆಡಿ ಮಾಡಿದೆ. ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. 7 ತಿಂಗಳ ಗರ್ಭಿಣಿಯಾಗಿರುವ ಸೊಸೆಯಿಂದ ಮನೆ ಕೆಲಸ ಮಾಡಿಸೋದು ಅಷ್ಟು ಸುಲಭ ಅನ್ಕೋತಿದ್ದೀರಾ ಎಂದು ಒಳಗಡೆಗೆ ಹೋಗುತ್ತಾಳೆ. ಮಾಲಿನಿ ರವಳಿ ಅಯೋಮಯದಿಂದ ನೋಡ್ತಾ ಇರ್ತಾರೆ. ಶಾರದಾ 2 ಹಗ್ಗ ತಂದು ಲಗೇಜ್ ಬ್ಯಾಗ್ ಅನ್ನು ಅವರ ಸೊಂಟಕ್ಕೆ ಕಟ್ಟುತ್ತಾಳೆ. ಬಾಟಲ್ ನೀರನ್ನು ಚೆಲ್ಲುತ್ತಾಳೆ. ಶಾರದಾ ಏನು ಮಾಡುತ್ತಾಳೋ ಪ್ರಸಾದನ್ಗೆ ಅರ್ಥವಾಗುವುದಿಲ್ಲ. ಈಗ ಇಬ್ರು ಸೇರಿ ಆ ನೀರನ್ನ ಒರೆಸಿ ಎಂದು ಹೇಳುತ್ತಲೇ ಲಗೇಜ್ ಬ್ಯಾಗ್ಗಳ ಭಾರ ಅವರು ಎತ್ತಲಾರದೆ ಹೋಗ್ತಾರೆ. ಈ ಭಾರನೇ ಎತ್ಕೊಳಕಾಗ್ತಾ ಇಲ್ಲ, ಇನ್ನು ಆ ನೀರನ್ನು ಹೇಗೆ ಒರೆಸ್ತೀವಿ ಮಮ್ಮಿ? ಮತ್ತೆ ನೀವು ನನ್ನ ಸೊಸೆ ಕೈಲಿ ಮಾಡಿಸಿದ್ದೀರಲ್ಲ ಎಂದು ಹೇಳುತ್ತಲೇ ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳುತ್ತಾರೆ. ಹೆಣ್ಣು ಮಕ್ಕಳಾಗಿ ಹುಟ್ಟೋದು ಅದೃಷ್ಟ ಮಕ್ಕಳೇ. ಬುದ್ಧಿಯಾಗಿ ಚೆನ್ನಾಗಿರ್ಬೇಕು, ಉತ್ತಮ ಗೃಹಿಣಿಯಾಗಿ ಬದುಕಬೇಕು. ತಾಯಿಯಾಗಿ ಮತ್ತೆ ಮತ್ತೊಂದು ಜನ್ಮ ಪಡಿತೀವಿ, ಅಜ್ಜಿಯಾಗಿ ಒಂದು ದಿನ ಕರಗಿ ಹೋಗ್ತೀವಿ ಎಂದು ಹೇಳುತ್ತಿದ್ದರೆ ಮಾಲಿನಿ ರವಳಿ ತನ್ನ ತಾಯಿಯ ಮಾತಲ್ಲಿರುವ ಪರಮಾರ್ಥವನ್ನು ಅರ್ಥ ಮಾಡ್ಕೋತಾರೆ. ಇನ್ನು ಆಗಿನಿಂದ ಅನಾಮಿಕಳನ್ನು ಬಹಳ ಚೆನ್ನಾಗಿ ನೋಡ್ಕೋತಾ ಇದ್ರು. ಇದರಿಂದ ಆ ಕುಟುಂಬವೆಲ್ಲ ಸಂತೋಷದಿಂದಿರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ನಮಸ್ತೆ.